ಯಾರಿದು ಫೇಕ್ IAS ಮಿಥುನ್? ಕಾಫಿ ನಾಡಲ್ಲಿ ಜಾಂಡ ಊರಿದ್ದು ಹೇಗೆ? ಚಿಕ್ಕಮಗಳೂರಿನಲ್ಲಿ ಕೋಟ್ಯಂತರ ಅಕ್ರಮ ನಡೆಸಿದ್ನ? ಮಿಥುನ್ ಅಂದ್ರೆ ಮೆಡಿಕಲ್ನವರು ಬೆವರೋದು ಯಾಕೆ? ಆರೋಗ್ಯ ಸೌಧ ಟು ಜಿಲ್ಲಾಸ್ಪತ್ರೆ ಲಿಂಕ್ ಏನು? ಜಿಲ್ಲಾ ಸರ್ಜನ್ ಚಂದ್ರು ಹೆಸರು ತಗ್ಲಾಕೊಂಡಿದ್ದು ಹೇಗೆ? ಮಿಥುನ್ ಅನ್ನೋ ಒಬ್ಬ ವ್ಯಕ್ತಿ, ಸುಮಾರು 28 ವಯಸ್ಸು ಈತನಿಗೆ. ಈತ ಮೂಲತಃ ಕಡೂರು ತಾಲೂಕಿನ ಅವನಾಗಿರ್ತಾನೆ, ಚಿಕ್ಕಮಗಳೂರು ಜಿಲ್ಲೆ. ಸೊ ಇವನೇನು ಮಾಡ್ತಾನೆ, ಒಂದು 2-3 ವರ್ಷ UPSCಗೆ IAS ಆಗಬೇಕು ಅಂತಂದು ತಯಾರಿ ನಡೆಸಿರ್ತಾನೆ. 1-2 ವರ್ಷ ಗ್ಲಿಮ್ಸ್ ಕೂಡ ಎಕ್ಸಾಮ್ಸ್ನ ಕೊಟ್ಟಿರ್ತಾನೆ. ಸೊ ಅದಾದ ನಂತರ ಅವರ ಸ್ನೇಹಿತರಿಗೆ ನಾನು IAS ಆಗಿದ್ದೀನಿ, ನಾನು IPS ಆಗಿದ್ದೀನಿ ಅಂತಂದು ಸುಳ್ಳು ಹೇಳಿಕೊಂಡು ಆಗಲೇ ಸುಮಾರು 1-1.5 ವರ್ಷದಿಂದ ನಾನು ಮಸೂರಿನಲ್ಲಿ ಟ್ರೈನಿಂಗ್ ಹೋಗಿದ್ದೀನಿ, ನನಗೆ ಪ್ರೊಬೇಷನರಿಗೆ ಅಟ್ಯಾಚ್ ಮಾಡಿದ್ದಾರೆ ಅಂತಂದು ಸಾಕಷ್ಟು ಜನದ ಹತ್ರ ಹೇಳಿರ್ತೀನಿ. ಸೊ ಇದನ್ನೇ ನಂಬಿಕೊಂಡು ಆ ಜಿಲ್ಲೆಯ ಒಬ್ಬರು ಗೌರ್ಮೆಂಟ್ ಅಫಿಷಿಯಲ್ ಕೂಡ, ಅವರು ಕೂಡ ನಂಬ್ಕೊಂಡಿರ್ತಾರೆ, ಡಾಕ್ಟರ್ಗಳು. ಸೊ ಅವರು ಕೂಡ ನಂಬ್ಕೊಂಡು ಆತನಿಂದ ಇನ್ನೂ ಒಂದು 3-4 ಜನ ಈತನಿಗೆ ಪರಿಚಯ ಆಗ್ತಾರೆ. ಪರಿಚಯ ಆಗಿಬಿಟ್ಟು ನಿಮಗೆ ನಾನು ಕಾಂಟ್ರಾಕ್ಟ್ಸ್ನ ಕೊಡಿಸ್ತೀನಿ, ಅಥವಾ ಮೆಡಿಸಿನ್ ಸಪ್ಲೈಸ್ನಲ್ಲಿ ನಿಮಗೆ ಅನುಕೂಲ ಮಾಡಿಕೊಡ್ತೀನಿ, ನನಗೆ ಕಮಿಷನ್ ಕೊಡಿ ಅಂತಂದು ಹೇಳಿ ಸಾಕಷ್ಟು ಜನದ ಹತ್ರ ದುಡ್ಡಿನ ವ್ಯವಹಾರ ಕೂಡ ಮಾಡಿರ್ತಾನೆ. ಇವನು ಒಬ್ಬ ವ್ಯಕ್ತಿ ಹತ್ರ, ಹೊನ್ನಾಳಿಯವರಾಗಿರ್ತಾರೆ, ಅಲ್ಲಿ ಚಿಕ್ಕಮಗಳೂರಿನಲ್ಲಿ 2-3 ಈ ಮೆಡಿಕಲ್ ಶಾಪ್ಸ್ನ ಇಟ್ಕೊಂಡಿರ್ತಾರೆ. ಸೊ ಆತನ ಹತ್ರ ಸುಮಾರು 41 ಲಕ್ಷ ರೂಪಾಯಿಯಷ್ಟು ದುಡ್ಡನ್ನು ಇಸ್ಕೊಂಡಿರ್ತಾನೆ. ದುಡ್ಡನ್ನು ಇಸ್ಕೊಂಡು ಈತ ಮತ್ತು ಈತನ ಸ್ನೇಹಿತರು ಖರ್ಚು ಮಾಡಿಕೊಂಡು ಸಾಕಷ್ಟು ಕಳೆದಿದ್ದಾರೆ. ಆಮೇಲೆ ಸಾಕಷ್ಟು ಎಲ್ಲೆಲ್ಲಿ ಬೇರೆ ಕಡೆ ಕೊಟ್ಟಿದ್ದ ಇವನು ಅಥವಾ ಎಲ್ಲೆಲ್ಲಿ ಇರಿಸಿದ್ದ ಅದನ್ನು ಕೂಡ ನಾವು ರಿಕವರಿ ಮಾಡ್ತಕ್ಕಂಥ ಪ್ರೊಸೆಸ್ನ ಮಾಡ್ತಾ ಇದ್ದೀವಿ. ಸೊ ಈ ರೀತಿ ಫೇಕ್ ಒಂದು ID ಕಾರ್ಡನ್ನು ಕೂಡ ಮಾಡ್ಕೊಂಡಿರ್ತಾನೆ. ಆಮೇಲೆ ಒಂದು ವಾಲೆಟ್ ಮೇಲೆ ಮಿಥುನ್ IAS ಅಂತಂದು ಕೂಡ ಹಾಕ್ಕೊಂಡಿರ್ತಾನೆ ಅವನು. ಸೊ ಅವನನ್ನು ನಮ್ಮ ಇಲ್ಲೇ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲೂ ಕೂಡ ಒಂದು ಟ್ರಾನ್ಸಾಕ್ಷನ್ ಮಾಡ್ಕೊಂಡಿರ್ತಾನೆ. ಸೊ ಇಲ್ಲೇ ಪಕ್ಕದಲ್ಲಿ ಜಕ್ಕೂರ್ ಹತ್ರ ಬಂದ್ಬಿಟ್ಟು, ಇಲ್ಲ ನಾನು IAS ಇದ್ದೀನಿ, ನಿಮಗೆ ಅದು ಮಾಡಿಸ್ಕೊಡ್ತೀನಿ, ಇದು ಮಾಡಿಸ್ಕೊಡ್ತೀನಿ ಅಂತಂದು ಹೇಳಿ ಹಣನೂ ಕೂಡ ಅವನು ವಸೂಲಿ ಮಾಡಿರ್ತಾನೆ. ಅವನ್ನ ಈಗ ಅರೆಸ್ಟ್ ಮಾಡಿದ್ದೀವಿ, ಮತ್ತು ಬೇರೆ ಯಾರ್ಯಾರಿಗೆ ಮೋಸ ಮಾಡಿದ್ದಾನೆ ಏನು ಎತ್ತ ಅಂತದ್ದು ಅದನ್ನು ಕೂಡ ಪರಿಶೀಲನೆ ಮಾಡ್ತೀವಿ. ಅವ್ನು ಮೋಸ ಮಾಡಿದ ದುಡ್ಡಲ್ಲಿ ಏನು ಮಾಡ್ತಿದ್ದ ಸರ್? ಅವ್ನು ಸಾಕಷ್ಟು ಕಳೆದಿದ್ದಾನೆ. ಈ ಪಬ್ಗೆ ಹೋಗೋದು ಅಥವಾ ಅಲ್ಲಿ ಇಲ್ಲಿ ಟ್ರಿಪ್ಸ್ಗಳನ್ನ ಸ್ಪಾನ್ಸರ್ ಮಾಡಿಸೋದು, ಅವನು ನಂಬಿಸ್ಬೇಕಲ್ಲ ಬೇರೆಯವರಿಗೆ. ಕೆಲವರಿಗೆ ಶ್ರೀಲಂಕಾ ಏನೋ ಒಂದು ಟ್ರಿಪ್ಪನ್ನು ಕೂಡ ಅವನು ಆರ್ಗನೈಸ್ ಮಾಡಿಕೊಟ್ಟಿದ್ದಾನೆ. ಇನ್ನೊಬ್ಬರಿಗೆ ಇಲ್ಲೇ ಇಂಡಿಯಾದಲ್ಲೇ ಬೇರೆ ರಾಜ್ಯಕ್ಕೆ ಒಂದು ಟ್ರಿಪ್ಪನ್ನು ಆಲ್ಮೋಸ್ಟ್ ಒಂದು 2.5-3 ಲಕ್ಷ ರೂಪಾಯಿಯಷ್ಟು ಟ್ರಿಪ್ಪನ್ನು ಕೂಡ ಸ್ಪಾನ್ಸರ್ ಮಾಡಿಕೊಟ್ಟಿದ್ದಾನೆ. ಅಂದರೆ ಅವನು ಆಫೀಸರು ಅಂತಂದ್ಬಿಟ್ಟು ನಂಬಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇದನ್ನು ಮಾಡಿದ್ದಾನೆ. ಥ್ಯಾಂಕ್ ಯು ಸರ್. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.